ಕಾಫಿ ಕುಡಿಯೋಣವಾ? ಆಗಿಲ್ಲ, ಕಾಫಿ ಟೈಮ್ ಆಗೋಯ್ತಾ? ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ರೆ ಊಟ ಟೈಮೇ ಆಗೋಗ್ಬಿಡುತ್ತೆ. ಆಲ್ರೆಡಿ 6:30 ಆಗಿದೆ ಗೊತ್ತಾ? ಹಾಗಿದ್ರೆ ಬೇಗ ಹೋಗಿ ಬಾಗ್ಲಾಕು. ಯಾಕೆ, ಏನಾಯ್ತು? ಫಸ್ಟ್ ಹೋಗಿ ಬಾಗ್ಲಾಕ, ನಾನು ಹೇಳ್ತೀನಿ ಆಮೇಲೆ. ಸರಿ ಆಯ್ತಿರೋ, ಕ್ಲೋಸ್ ಮಾಡ್ತೀನಿ. ಈಗ್ಲಾದ್ರೂ ಹೇಳ್ತೀಯಾ ಯಾಕೆ ಕ್ಲೋಸ್ ಮಾಡಕ್ ಹೇಳ್ದೆ ಅಂತ? ಅಯ್ಯೋ, ಪಕ್ಕದ ಮನೆ ಆಂಟಿಗೆ ಸೊಳ್ಳೆ ಕಚ್ಚಿ ಡೆಂಗ್ಯೂ ಬಂದಿತ್ತು, ಗೊತ್ತಿಲ್ವಾ ನಿನ್ಗೆ? ಸಂಜೆ ಆದ್ರೆ ಎಷ್ಟು ಸೊಳ್ಳೆ ಅಪ್ಪ. ಹಾಗಂತ ಈ ರೀತಿ ಡೋರ್ ವಿಂಡೋಸ್ನೆಲ್ಲ ಕ್ಲೋಸ್ ಮಾಡ್ಕೊಂಡ್ರೆ ಸಫೋಕೇಶನ್ ಆಗಲ್ವಾ? ಒಂದ್ ಮಸ್ಕಿಟೋ ನೆಟ್ ಹಾಕ್ಸ್ಕೋಬೋದಲ್ವಾ? ಇದು ಬಾಡಿಗೆ ಮನೆನಮ್ಮ, ಹಂಗೆಲ್ಲ ಮಳೆ ಹೊಡೆದು ಮಸ್ಕಿಟೋ ನೆಟ್ ಹಾಕಿ ಬಿಡಲ್ಲ ಓನರು. ಓಕೆ, ಡೋಂಟ್ ವರಿ, ನಾನು ಯೂಸ್ ಮಾಡಿರೋಂತಹ ಒಂದು ಒಳ್ಳೆ ಮಸ್ಕಿಟೋ ನೆಟ್ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಅದೇ ಲೈಫ್ ಕ್ರಾಫ್ಟ್ ಮ್ಯಾಗ್ನೆಟಿಕ್ ಮಸ್ಕಿಟೋ ನೆಟ್. ಹಾಯ್ ಎಲ್ರಿಗೂ ನಮಸ್ಕಾರ. ಕಳ್ಳಂಗ್ ಹೆದ್ರಿ ಕೋಟೆ ಬಾಗ್ಲಾಕೊಂಡ್ರು ಅಂದಂಗೆ ನಮ್ಮೆಲ್ಲರ ಪರಿಸ್ಥಿತಿ. ಸಂಜೆ ಆದ್ರೆ ಎಲ್ರ ಮನೇಲೂ ಈ ಸೊಳ್ಳೆ ಕಾಟ ತಪ್ಪಿದ್ದಲ್ಲ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತಾನೆ ಲೈಫ್ ಕ್ರಾಫ್ಟ್ ಅವರು ಹೊಸ ಮ್ಯಾಗ್ನೆಟಿಕ್ ಮಸ್ಕಿಟೋ ನೆಟ್ ನ ಡಿಸೈನ್ ಮಾಡಿದ್ದಾರೆ. ನಮ್ಮ ಡೋರ್ ಸೈಜ್ ಎಷ್ಟಿದೆ ಅಂದ್ರೆ ಹೈಟ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ಕೊಟ್ರೆ ಅದಕ್ಕೆ ಫಿಟ್ ಆಗೋ ರೀತಿ ಮ್ಯಾಗ್ನೆಟಿಕ್ ಮಸ್ಕಿಟೋ ನೆಟ್ ನ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಕಾರ್ನರ್ಸ್ ನಲ್ಲಿ ವೆಲ್ಕ್ರೋ ಇರೋದ್ರಿಂದ ಯಾವುದೇ ರೀತಿ ಮೊಳೆ ಹೊಡಿದೆ ಈಸಿಯಾಗಿ ನಾವೇ ಇನ್ಸ್ಟಾಲ್ ಮಾಡ್ಕೋಬಹುದು. ಇನ್ನು ಮಿಡಲ್ ನಲ್ಲಿ ಮ್ಯಾಗ್ನೆಟ್ಸ್ ಇರೋದ್ರಿಂದ ಯಾರಾದ್ರೂ ಓಡಾಡಿದ್ರು ಕೂಡ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಇದರಲ್ಲಿ ಸಾಕಷ್ಟು ಗಾಳಿ ಬರೋಕೆ ಸ್ಪೇಸ್ ಇದೆ, ಬಟ್ ಸೊಳ್ಳೆ ಬರೋಕೆ ನೋ ವೇ, ಚಾನ್ಸೇ ಇಲ್ಲ. ಇನ್ನು ಮಾರ್ನಿಂಗ್ ಟೈಮ್ ಅವಶ್ಯಕತೆ ಇಲ್ಲದಾಗ ಸೈಡ್ ನಲ್ಲಿ ಲಾಕ್ ಮಾಡ್ಕೋಬಹುದು. ಪ್ರತಿ ಮನೆಯಲ್ಲೂ ಈ ಪ್ರಾಡಕ್ಟ್ ಇದ್ರೆ ಡೆಂಗ್ಯೂ ಮಲೇರಿಯಾಗೆ ಬಾಯ್ ಬಾಯ್. ಈ ಪ್ರಾಡಕ್ಟ್ ನಿಮಗೂ ಬೇಕಾ? ಹಾಗಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಈ ಪ್ರಾಡಕ್ಟ್ ಲಿಂಕ್ ನ ನಿಮಗೆ ಕಳ್ಸಿಕೊಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ನಮಸ್ಕಾರ.